ನೋಡಿ ಎಷ್ಟು ಬೆಳಿಗ್ಗೆ ಬೆಳಿಗ್ಗೆ ವಾತಾವರಣ ಸನ್ರೈಸ್ ಆಗ್ತಾ ಇರೋ ಮೂಮೆಂಟ್ ಇದು. ನಮ್ಮ ಜಮೀನಲ್ಲೇ ನಾವು ತೆಗ್ದಿರುವಂಥ ವಿಡಿಯೋ ಇದು. ಸಾಧ್ಯವಾದರೆ ನೀವು ಕೂಡ ಇದೇ ಥರ ಬೆಳಿಗ್ಗೆ ಬೆಳಿಗ್ಗೆ ಪ್ರಕೃತಿ ಮಡಿಲಲ್ಲಿ ಎದ್ದೇಳಿ, ನಿಜವಾಗ್ಲೂ ತುಂಬ ಖುಷಿಯಾಗಿರುತ್ತೆ. ಸೊ ಇದಾಯಿತು ನಮ್ಮ ಮಾರ್ನಿಂಗು. ಇದಾದಮೇಲೆ ನಾವು 7:30 ಅಷ್ಟರಲ್ಲಿ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬಿಸಿ ನೀರಿಗೆ ಅಂದರೆ ಉಗುರು ಬೆಚ್ಚನೆಯ ನೀರಿಗೆ ಲೆಮನ್ ಹಿಂಡ್ಕೊಂಡು ನಾನು ಪ್ರತಿದಿನ ಕುಡಿತೀನಿ. ಇದರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಡೈಜೆಷನ್ ಈಸಿಯಾಗಿ ಆಗುತ್ತೆ, ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ. ಯಾರ್ಯಾರಿಗೆ ಈ ರೀತಿ ಸಮಸ್ಯೆ ಇದೆ ಅವರು ಡೈಲಿ ಈ ರೀತಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅಂಥವ್ರಿಗೆ ಇದು ಬೆಸ್ಟ್ ರೆಮಿಡಿ. ಆ್ಯಂಡ್ ಇದಾದಮೇಲೆ ಟಿಫನ್ಗೆ ನಾವು ಹೊರಗಡೆನೇ ಹೋಗಿದ್ವಿ. ಸಂಡೇ ಆಗಿರೋದ್ರಿಂದ ಹೊರಗಡೆನೇ ಒಂದು ರೀತಿ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಹೋಟೆಲ್ಗೆ ಹೋಗಿ ಟಿಫನ್ನ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಸಮಯ ಕಳೆದು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಟನ್ ತೊಗೊಂಡು ಬಂದರು. ಮಟನ್ನ ನಾನು ಸಿಂಪಲ್ಲಾಗಿ ಫ್ರೈ ಮಾಡಿ, ಅಂದರೆ ಯಾವುದೇ ರೀತಿ ಹೆವಿ ಇಂಗ್ರೀಡಿಯೆಂಟ್ನ ಬಳಸದೆ ಸಿಂಪಲ್ಲಾಗಿ ನಾನು ಫ್ರೈ ಮಾಡಿದ್ದು. ಇದಕ್ಕೆ ಹೆಚ್ಚೇನು ಸಮಯ ಬೇಕಿಲ್ಲ, ಹಾಗೆ ಹೆಚ್ಚೇನು ಕೆಲಸವೂ ಇಲ್ಲ. ಏನಿಲ್ಲ, ಮಟನನ್ನು ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆನ, ಅಂದರೆ ಒಂದು ಅಂದಾಜಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಮಟನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಮಟನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ನೈಸರ್ಗಿಕವಾದ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ಯಾವುದೇ ಚಿಕನ್ ಮೀಟ್ ಆದರೂ ಅಷ್ಟೇ, ಮಟನ್ ಮೀಟ್ ಆದರೂ ಅಷ್ಟೇ, ಅಥವಾ ಬೇರೆ ಮೀಟ್ ಯಾವುದೇ ಮಾಂಸ ಅಂತ ಬಂದರೆ ಈ ಥರ ಮಾಡೋದ್ರಿಂದ ಅದರಲ್ಲಿರುವಂಥ ನೈಸರ್ಗಿಕ ಬ್ಯಾಕ್ಟೀರಿಯಾ ರಿಮೂವ್ ಆಗುತ್ತೆ. ಅದರಿಂದ ನಮ್ಮ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಪ್ರತಿ ಸರಿ ಯಾವಾಗ ಅಡುಗೆ ಮಾಡಿದ್ರು ಕೂಡ ಈ ರೀತಿ ನಾನು ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಹುರಿದ್ಬಿಟ್ಟು ಅದಾದಮೇಲೆ ನಾನು ಮುಂದುವರಿಯೋದು. ನೋಡಿ, ಈ ಥರ ನೀರು ಬಿಟ್ಕೊಳ್ಳುತ್ತೆ. ಇದಾದಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ವಿಷಲ್ ಹೊಡ್ಸ್ಕೊತೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಬೇಕಿದ್ದರೆ ಆಮೇಲೂ ಕೂಡ ಸೇರಿಸ್ಕೋಬೋದು. ಈಗ ನಾನು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಲಿಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಮಟನ್ ತುಂಬ ಫ್ರೆಶ್ ಆಗಿದ್ದು ಎಳೆ ಮಾಂಸ ಆಗಿದ್ದರೆ 1 ವಿಷಲೇ ಸಾಕು. ಇಲ್ಲಪ್ಪ ಸ್ವಲ್ಪ ಬಲ್ತಿದೆ ಮಾಂಸ ಅಂತಂದರೆ ಒಂದು 4 ವಿಷಲ್ ಬೇಕು. ಬಟ್ ಇವತ್ತು ಮಟನ್ನು ಸ್ವಲ್ಪ ಮೀಡಿಯಮ್ ಆಗಿತ್ತು, ಹಾಗಾಗಿ ನಾನು ಇದನ್ನು 2 ವಿಷಲಾಗಿ ಬರೆಸ್ಕೊಳ್ತಾ ಇದ್ದೀನಿ. ಸೊ 2 ವಿಷಲ್ ಆದಮೇಲೆ ಮಟನ್ನಲ್ಲಿ ಇದು ನೀರು ಜಾಸ್ತಿನೇ ಆಗಿರುತ್ತೆ, ಯಾಕಂದರೆ ನಾನು ಹಾಕಿರೋದು ಅದ್ರ ಜೊತೆ ಮಾಂಸದಲ್ಲಿರೋ ನೀರು ಬಿಟ್ಕೊಂಡಿರೋದು ಎರಡೂ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಬೆಂದಿದೆಯಾ ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ಮಟನ್ ಆದಷ್ಟು ಬೆಂದಿದೆ. ಈಗ ನಾನೊಂದು ಪಾತ್ರನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಅರ್ಧದಷ್ಟಾದರೆ ಸಾಕು, ಜಾಸ್ತಿ ಏನು ಬೇಡ. ಅಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೆಂಪು ಬಣ್ಣ ಬರೋವರೆಗೂ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು ನೀವು, ಚಟ 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 ಅಂತ ಇದೆ ಆಯಿಲಲ್ಲಿ. ತುಂಬ ಎಣ್ಣೆ ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಅದಾದಮೇಲೆ ಬೇಯಿಸಿದ ಮಟನನ್ನು ನಾನು ಈ ರೀತಿ ನೀರಿಂದ ಸಪ್ರೇಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಈಸಿ ಅಂದರೆ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ, ಆದರೆ ಸಖತ್ ಟೇಸ್ಟಾಗಿರುತ್ತೆ. ಯಾರು ಕೂಡ ಈ ಟೇಸ್ಟನ್ನು ಇಷ್ಟಪಡದೇ ಇರಲ್ಲ. ನೋಡಿ, ಈ ಥರ ಬೇಯಿಸಿದ ಮಟನನ್ನು ತೊಗೊಂಡು ಈ ರೀತಿ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಟೊಮೆಟೊ, ಅಂದರೆ 1 ಟೊಮೆಟೊ ಅಷ್ಟನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ನಾನು ಮಟನ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಳ್ತೀನಿ. ಮಟನ್ಗೆ ಯಾರು ಸಾಲ್ಟ್ ಹಾಕಿಲ್ವೋ, ಇಟ್ ಮೀನ್ಸ್ ಅಲ್ಲಿ ಯಾರು ಬೇಯಿಸುವಾಗ ಸಾಲ್ಟ್ ಹಾಕಿಲ್ವೋ ಅವರು ಬೇಕಿದ್ದಾಗ ಈ ಟೊಮೊಟೊ ಮೇಲೆ ಸ್ವಲ್ಪ ಹಾಕ್ಕೋಬೋದು. ನಾನು ಅಲ್ಲೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇಲ್ಲಿ ಹಾಕಲ್ಲ. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಹಾಕ್ತೀನಿ. ಈಗ ನೋಡಿ, ನಾನು ಇದಕ್ಕೆ ಡೈರೆಕ್ಟಾಗಿ ಚಿಲ್ಲಿ ಪೌಡ್ರನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಮೆಣಸಿನಕಾಯಿಯ ಪುಡಿ ಇದು. ತುಂಬ ಇಂಗ್ರೀಡಿಯೆಂಟ್ ಬೇಕಿಲ್ಲ ಅಂತ ನಾನು ಆಗಲೇ ಹೇಳಿದೆ. ಸೊ ನೋಡಿ, ಈಗ 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ಮಟನ್ಗೆಲ್ಲ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಚರ್ಬಿನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಡೈರೆಕ್ಟಾಗಿ ಮಟನ್ ಜೊತೆ ಕೂಗೋದಕ್ಕೆ ಕುಕ್ಕರ್ಗೆ ಹಾಕಿದ್ರೆ ಚರ್ಬಿ ಕರಗೋಗ್ಬಿಡುತ್ತೆ, ಹಾಗಾಗಿ ಚರ್ಬಿನ ಆ ಥರ ಹಾಕಲ್ಲ. ಸಪ್ರೇಟಾಗಿ ಈ ರೀತಿ ಬಿಸಿ ಬಿಸಿ ಹಾಕಿದ್ರೆ ಅದಿಲ್ಲೇ ಕೂಡ ಬೇಗ ಬೆಂದೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚರ್ಬಿ ಬಂದಿತ್ತು, ಅದನ್ನು ನಾನು ಈಗ ಸೇರಿಸ್ಕೊಂಡು ಇದ್ರ ಜೊತೆನೇ ಹಾಕಿದ್ದೀನಿ. ನೋಡಿ, ಇದಾದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು, ಅಂದರೆ ಒಂದು 5 ನಿಮಿಷ
ಫ್ರೈ ಆಗೋದಕ್ಕೆ ಬಿಟ್ಟೆ. ಅಚ್ಕಾರದ ಪುಡಿಯ ಹಸಿ ವಾಸನೆ ಎಲ್ಲ ನೀಟಾಗಿ ಸೆಟ್ಟಾಗಿ ಮಟನಲ್ಲಿರುವಂಥ ಹಾಗೆ ಟೊಮೊಟೊದಲ್ಲಿರುವಂಥ ನೀರಿನಂಶ ಎರಡೂ ಬಿಟ್ಟು ಈ ರೀತಿ ಸೆಟ್ಟಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಅದನ್ನು ಮಾಡ್ತಾನೇ ತಿಂದ್ಬಿಡಬೇಕು ಅನ್ನೋಷ್ಟು ಚೆನ್ನಾಗಿ ಬರುತ್ತೆ ಅದು. ತುಂಬ ಚೆನ್ನಾಗಾಗಿದೆ. ನನಗಂತೂ ಅದು ಒಂಥರ ಆರಾಮ ಬರ್ತಾ ಇತ್ತಲ್ಲ, ಅದರಲ್ಲೇ ಒಂಥರ ಖುಷಿ ಆಗ್ತಾಯಿತ್ತು. ಯೂಶ್ವಲಿ ಮಟನ್ದೆಲ್ಲ ಒಂಥರ ಬೇರೆ ಥರನೇ ಅನಿಸುತ್ತೆ, ಆದರೆ ಈ ರೀತಿ ಮಾಡಿದಾಗ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಒಳ್ಳೆ ಸೈಡ್ ಡಿಶ್ಶಾಗೂ ಯೂಸ್ ಆಗುತ್ತೆ. ಚಪಾತಿಗೆ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಇದು. ರಸಮ್ಮು ರೈಸು ಮಾಡಿಬಿಟ್ಟು ಇದನ್ನು ಕೊಟ್ಟರೆ ಯಾರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಊಟನ, ಯಾರು ಬೇಡ ಅನ್ನಲ್ಲ. ಇದಾಗಿತ್ತು. ಇದಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಲಾಸ್ಟಿಗೆ ಫೈನಲ್ ಟಚ್ನ ಕೊಡ್ತೀನಿ. ನೋಡಿ ಏನು ಕಲರ್ಫುಲ್ಲಾಗಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಫುಲ್ ರೆಡಿ ಆಯಿತು. ಈಗ ನಾನು ಇದನ್ನು ಊಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೈಟ್ ರೈಸ್ ಜೊತೆ ಈ ರೀತಿ ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ರುಚಿಯಾಗಿತ್ತು ತಿನ್ನೋದಕ್ಕೂ ಕೂಡ. ಅದಾದಮೇಲೆ ಸ್ವಲ್ಪ ಸಂಜೆ ಒಂದು 4 ಗಂಟೆ ಥರ ಕಾಫಿನ ಕುಡಿತಾ ಈ ರೀತಿ ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಮಳೆ ಬರ್ತಾಯಿತ್ತು. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಈ ಥರ ಕೂತ್ಕೊಂಡು ನಮ್ಮ ಮಗನ ಜೊತೆ ಈ ರೀತಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ಅವನಂತೂ ನಿಜವಾಗ್ಲೂ ಮಳೆ ಇರೋದ್ರಿಂದ ಅವ್ನಿಗೆಲ್ಲೂ ಹೊರಗಡೆ ಆಟ ಆಡೋಕ್ಕೆ ಆಗ್ತಾಯಿಲ್ಲ. ಸೊ ಅವನು ಕೂಡ ತುಂಬ ಎಂಜಾಯ್ ಮಾಡ್ತಾನೆ. ಅದಾದಮೇಲೆ ಸಂಡೇ ಆಗಿರೋದ್ರಿಂದ ಒಂದು ಮೂವಿಗೆ ಹೋಗೋಣ ಅಂತಂದ್ಬಿಟ್ಟು ಹೊರಗಡೆ ಹೊರಟ್ವಿ ಸಂಜೆ 7 ಗಂಟೆ ಥರ. ಹಾಗೆ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಮಾಲ್ಗುಡಿ ಅಮೃತ ಟೀಗೆ ಹೋದ್ವಿ. ಅದರಲ್ಲಂತೂ ಎಷ್ಟೊಂದು ವೆರೈಟೀಸ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಎಲ್ಲ ವೆರೈಟೀಸ್ನು ನೋಡ್ತಾ ಕೊನೆಗೆ ನನಗೇನು ಆಪ್ಷನ್ನೇ ಬೇಡಪ್ಪ ಅಂತೇಳಿ ನಾನು ಗ್ರೀನ್ ಟೀ ತೊಗೊಂಡೆ. ನಮ್ಮ ಹಸ್ಬೆಂಡ್ ಬಂದು ಕಾಫಿ ತೊಗೊಂಡ್ರು, ಬಿಸಿ ಬಿಸಿ ಫಿಲ್ಟರ್ ಕಾಫಿ. ನಾನು ಗ್ರೀನ್ ಟೀ ಲೆಮನ್ ಟೀನ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕುಡಿದ್ಬಿಟ್ಟು ಒಂದು ಸ್ವಲ್ಪ ತರಕಾರಿನ ಶಾಪಿಂಗ್ ಮಾಡಿ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ಮೂವಿ ಬೇಡ, ಮಳೆ ಬರೋ ವಾತಾವರಣ ಇದೆ, ರಿಟರ್ನ್ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನೇ ಬೇಡ ಅಂತೇಳಿ ವಾಪಸ್ ಮನೆಗೆ ಹೋದ್ವಿ. ಎಲ್ಲೋ ವಾಪಸ್ ಮನೆಗೆ ಹೋಗೋದಕ್ಕೆ ಮುಂಚೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳ್ಬಿಟ್ಟು ಫ್ರೆಂಚ್ ಫ್ರೈಸು ಮತ್ತು ದಹಿ ಪುರಿನ ತೊಗೊಂಡ್ರು. ಅವರು ದಹಿ ಪುರಿನ ಟೇಸ್ಟ್ ಮಾಡಿದ್ರು, ನಾನು ಫ್ರೆಂಚ್ ಫ್ರೈಸ್ನ ತಿಂದೆ. ಇದಾಗಿತ್ತು ನಮ್ಮ ಸಂಡೇ. ಅದಾದಮೇಲೆ ವಾಪಸ್ ಮನೆಗೆ ಈ ರೀತಿ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ.